ನಾನು ಸ್ಟ್ಯಾಂಡ್ಗೆ ಪಿಕ್ ಮಾಡವ ಅಂತ ಹೋದ್ರೆ ಆಗಲೇ ಬಂದ್ಬಿಟ್ಟು ಅವ್ನು ನಡ್ಕೊಂಡು. ಫೈನಲ್ 100 ರೂಪಾಯಿ ಜಾಕೆಟ್ ಸಿಕ್ಕಿದೆ. ಪಿಂಕ್ ಕಲರ್ ಬೇಡ ಅಂತಿದ್ದಾರೆ ಶಿವಕುಮಾರ್ ಅವರು. ತಿಂಗಳಾಗಿದ್ದು ಯೂಸೇ ಮಾಡಿಲ್ಲ. ಇನ್ನೊಂದು ಬೈಕು ಕಾರಲ್ಲಿ ಯೂಸ್ ಮಾಡ್ತಿದ್ದೆ, ಅದಕ್ಕೋಸ್ಕರ ನನ್ನ ಬಿಡಿಸ್ಕೊಂಡಿದ್ದೆ. 10 ರೂಪಾಯಿ ಸೋಪ್ ಸಿಗ್ತದೆ ಮಗ, ಇಲ್ಲಿ ಸಿಗುತ್ತೆ, ಎಲ್ಲ ಸಿಗುತ್ತೆ. ಈಗ ಸರ್ಫೆಕ್ಸಲ್ಲಿ ಏನು ಬೇಡ ಮಗ, ಅಲ್ಲಿ ಬಟ್ಟೆ ಒಕ್ಕಳಕ್ಕೆ ಬಟ್ಟೆ ಇಲ್ಲ ಮಗ, ಬಟ್ಟೆ ನೆಂದೋಯ್ತೀವಲ್ಲ, ನೆಂದಾಗ ಸರ್ಫ್ ಹಿಂಗೆ ಹಾಕಿದ್ರೆ ಅದೊಂಚೂರು ಸರ್ಫ್ ಉದುರಿಸ್ಕೊಬಿಡೋದ ಮೇಲೆ ಒಂದು ಲಿಸ್ಟ್ ಹಾಕೊಂಡವನೇ ಏನೇನು ಬೇಕು ಅಂತ ಮಾಡ್ಕೊಂಡಿದ್ದೆ. ತೋರಿಸುವುದೇ ಏನೇನು ತಗೊಂಡಿದ್ಯಾ? ಟ್ರೆಕ್ಕಿಂಗ್ ಹೋಯ್ತಾ ಇದ್ದೀರಾ, ತಿನ್ನಕ್ಕೆ ಹೋಯ್ತಾ ಇದ್ದೀರಾ? ಇಲ್ಲ, ಶಿವಕುಮಾರ್ ಏನೂ ತಂದಿಲ್ಲ. ಶಿವಕುಮಾರ್ ಚಂದ್ರಾಪಣಕ್ಕೆ ಬಂದು ಶಾಪಿಂಗ್ ಮಾಡ್ತಾ ಇದ್ದಾರೆ. ಇವನಿಂದ ನಮಗೆ ಲೇಟ್ ಆಗ್ತಾ ಇದೆ. ಈಗ ಎಲ್ಲ ಆಗಿದೆ, ಹಣ್ಣು ಒಂದು ತಗೋಬೇಕು. ಹಣ್ಣನ್ನ ಟೋಪಿ ಹಾಕ್ಬಿಟ್ಟು ತಗೊಬಿಡ್ತೀನಿ ಈಗ. ನಮ್ಮ ಅಪ್ಪಂದೊಂದು ಅಕೌಂಟ್ ಇದೆ ಇಲ್ಲಿ. ಇಲ್ಲ, ಇದಕ್ಕೆ ಶಿವಕುಮಾರ್ನ ಶಾಪಿಂಗ್ ಕಳಿಸ್ಬಾರ್ದು ಅಂತ ಹೇಳೋದು. ತಾತನ ಟೋಪಿ ಹುಷಾರ ನೋಡ್ಕೋಬೇಕಿಲ್ಲ. ಹಾಯ್ ಗಾಯ್ಸ್, ಎಲ್ಲರಿಗೂ ಅಂಜಣ್ಣೆ ಇನ್ನೊಂದು ವಿಡಿಯೋಗೆ ಸ್ವಾಗತ. ಸೊ ಇವತ್ತಲ್ಲ, ಆ್ಯಕ್ಚುಲಿ ನಾಳೆ ನಾವು ಒಂದು ಬಹಳ ದಿನದಿಂದ ಪ್ಲ್ಯಾನ್ ಮಾಡ್ತಿದ್ದಂಥ ಒಂದು ಟ್ರಿಪ್ಪು, ಗ್ರೂಪಿಂದ ಹೊರಗಡೆ ಬಂದು ರಿಯಲಾಗಿ ಟ್ರಿಪ್ ಹೋಗ್ತಾ ಇದ್ದೀವಿ. ನಾನು, ಸಚಿನ್, ಶಿವಕುಮಾರ್, ಶೌರ್ಯ ಆ್ಯಂಡ್ ಗಗನ. ಅವರು ಎಲ್ಲೆಲ್ಲಿ ಬರ್ತಾರೆ, ಎಲ್ಲೆಲ್ಲಿ ಪಿಕ್ ಮಾಡ್ತೀನಿ ಅಂತ ತೋರಿಸ್ತೀನಿ, ಎಲ್ಲಿಗೆ ಹೋಗ್ತಾಯಿದೆ ಅಂತಲೂ ತೋರಿಸ್ತೀನಿ. ಸದ್ಯಕ್ಕೆ ಟೈಮು 5:30 ಆಗಿದೆ. ನಾನು ನನ್ನ ರೂಮಲ್ಲೇ ಇದ್ದೀನಿ, ಇನ್ನೂ ಚನ್ನಬಣ್ಣದಲ್ಲಿ. ನಾನು ಚನ್ನಬಣ್ಣದಿಂದನೇ ಬಸ್ ಹತ್ತೀನಿ. ಸೊ ಎಲ್ಲಿಗೆ ಹೋಗ್ತೀವಿ ಅನ್ನೋದು ಹೇಳ್ತೀನಿ. ಸದ್ಯಕ್ಕೆ ಶಿವಕುಮಾರ್ ಬರ್ತಾ ಇದ್ದಾನೆ ಚಂದ್ರಾಪಣ್ಣಗೆ ನನ್ನ ಜೊತೆ. ಇನ್ನೂ ಐಟಮ್ಸ್ ಏನೂ ತೊಗೊಂಡಿಲ್ಲ. ಒಂದು ಟ್ರೆಕ್ಕಿಂಗ್ ಹೋಗ್ತಾ ಇರೋದು. ಟ್ರೆಕ್ಕಿಂಗ್ ಫಸ್ಟ್ ಟೈಮ್ ಫುಲ್ ಫ್ಲೆಡ್ಜ್ ಟ್ರೆಕ್ಕಿಂಗ್ ಹೋಗ್ತಾ ಇರೋದು ನಾವು. ಲಾಸ್ಟ್ ಟೈಮೆಲ್ಲ ಏನು ಮಾಡ್ತಿದ್ವಿ, ನನ್ನ ಕಾರ್ ಇರ್ತಿತ್ತು ಅಥವಾ ಸಚಿನ್ ಕಾರ್ ಇರ್ತಿತ್ತು, ಕಾರಲ್ಲಿ ಹೋಗ್ತಿದ್ವಿ. ಏನೂ ಐಟಮ್ಸ್ ಬಗ್ಗೆ ಏನೂ ತಲೆ ಕೆಡಿಸ್ಕೊತಿರ್ಲಿಲ್ಲ. ಈ ಸತಿ ಏನಾಗಿದೆ, ನಾವು ಬುಕ್ ಮಾಡ್ಕೊಂಡು ಹೋಗ್ತಿರೋದ್ರಿಂದ ಬಸ್ಸಲ್ಲಿ ಹೋಗಬೇಕು. ಬ್ಯಾಗಲ್ಲಿ ಎಲ್ಲ ಐಟಮ್ಸು ತೊಗೊಂಡು ಹೋಗಬೇಕು, ಟವಲಿಂದ ಹಿಡಿದು ಪ್ರತಿಯೊಂದೂ. ಸೊ ನಮಗಂತೂ ಗೊತ್ತಿಲ್ಲ, ಫಸ್ಟ್ ಟೈಮ್ ನಾವು ಟ್ರೆಕ್ಕಿಂಗ್ ಹೋಗ್ತಾ ಇರೋದು. ಲಾಸ್ಟ್ ಟೈಮೆಲ್ಲ ಗಗನ ಏನೋ ತರೋಳು, ಅವ್ರು ಮೇಂಟೈನ್ ಮಾಡೋಳು ಹೆಂಗೋ. ಬಟ್ ಈ ಸತಿ ಎಲ್ಲ ಬ್ಯಾಗ್ ಒಳಗೆ ತುಂಬ್ಕೋಬೇಕು. ಇನ್ನೂ ಏನು ಪ್ಯಾಕು ಮಾಡಿಲ್ಲ ನಾನು. ಸದ್ಯಕ್ಕೆ ಶಿವಕುಮಾರ್ ಬರ್ತಾ ಇದ್ದಾನೆ, ಅವನ್ನ ಪಿಕ್ ಮಾಡಿಕೊಂಡು ನೆಕ್ಸ್ಟು ಸಚಿನ್ಗಾಗನ ಪಿಕ್ ಮಾಡಬೇಕು. ಅವ್ರು ಎಲ್ಲಿಗೆ ಬರ್ತಾರೆ ಅಂತೆಲ್ಲ ಹೇಳ್ತೀನಿ. ಆ್ಯಂಡ್ ಹೊರಡಬೇಕಿರೋದು ಇವತ್ತು ಸಂಜೆ. ನಾನು ಇನ್ನೂ ಏನೂ ಪ್ಯಾಕ್ ಮಾಡಿಲ್ಲ, ಎಲ್ಲನೂ ಎತ್ತಿ ಇಟ್ಟಿದ್ದೀನಿ. ಬ್ಯಾಗು, ಕ್ಯಾಪು, ಟವಲ್ಸ್, ಪವರ್ ಬ್ಯಾಂಕ್, ಬಟ್ಟೆ, ಜಾಕೆಟ್ಟು ಎಲ್ಲ ಇದೆ. ಇನ್ನು ಏನು ಪ್ಯಾಕ್ ಮಾಡಿಲ್ಲ, ಇವಾಗ ಪ್ಯಾಕ್ ಮಾಡ್ಕೋಬೇಕಿನ್ನು. ನಾನು ಸ್ಟ್ಯಾಂಡ್ಗೆ ಪಿಕ್ ಮಾಡವ ಅಂತ ಹೋದ್ರೆ ಆಗಲೇ ಬಂದ್ಬಿಟ್ಟು ಅವ್ನು ನಡ್ಕೊಂಡು. ಅವನಿಗೆ ನಡ್ಕೊಬರೋದು ನನಗೆ ಗೊತ್ತು ಅಂತ, ದಾರಿ ಗೊತ್ತು ಅಂತ ತೋರಿಸ್ಬೇಕು ಅಲ್ವಾ? ಅಲ್ಲಿಂದ ನಾನು ಪಿಕ್ ಮಾಡಬೇಕು ಅಂತ ಹೋಗಿದ್ರೆ ಇಲ್ಲಿ ನಡ್ಕೊ ಬಂದ ನಾನು ಬರ್ತೀನಿ ಅಂತ. ಇಷ್ಟು 2 ದಿನಕ್ಕೆ ಇಷ್ಟು ಚಿಕ್ಕ ಬ್ಯಾಗಲ್ಲಿ ಐಟಮ್ಸ್ ತಂದಾನೆ. ವೆರಿ ನೈಸ್ ಮಗ. ಟ್ರೆಕ್ಕಿಂಗ್ ಅಂತ ನಿಜ ಕಣ. ಶಿವಕುಮಾರ್ನ ಪಿಕ್ ಮಾಡಿದ್ದಾಯ್ತು, ಶಿವಕುಮಾರ್ ಅವ್ರು ಬಂದಾಗಿದೆ. ಸೊ ಸ್ವಲ್ಪ ಐಟಮ್ಸ್ ಬೇಕು ಟ್ರೆಕ್ಕಿಂಗ್ ತರಕ್ಕೆ ಅಂತ ಹೋಗ್ತಾ ಇದೀವಿ ಇವಾಗ. ಮೈಸೂರಿಂದ ರೇನ್ ಕೊಡ್ತಾರದೆ ಬಂದಿದ್ದೀನಿ, ಇಲ್ಲಿ ಸಿಗತ್ತೆ ಅಂತ ಹೇಳದ ಅಂತ. ಅದಕ್ಕೆ ಒಂದು 100 ರೂಪಾಯಿ ಯಾವ್ದಾದ್ರು ಸಸ್ತಾ ಮಾಲ ಎತ್ಕೋಗವ ಅಂತ ಬಂದಿದ್ದೀವಿ. ಸಾಕು ಮಗ, ಒಂದು ದಿವಸಕ್ಕೆ ಇದು. ಫೈನಲ್ 100 ರೂಪಾಯಿ ಜಾಕೆಟ್ ಸಿಕ್ಕಿದೆ. ಪಿಂಕ್ ಕಲರ್ ಬೇಡ ಅಂತಿದ್ದಾರೆ ಶಿವಕುಮಾರ್ ಅವರು. ಪಿಂಕ್ ಹಾಕೊಳ್ಳೋ ಚೆನ್ನಾಗಿರುತ್ತೆ, ಚೆನ್ನಾಗಿ ಕಾಣ್ತೀಯಾ? ಏನು ಒಂದು ಇಲ್ಲ ಅಂತಾರೆ, ಇರ್ಲಿ ಬಿಡು, ಇದೊಂದು ಪಿಂಕೇ ತಗೋಣ ಬಿಡು. ಓಪನ್ ಮಾಡಿದ್ರೆ ಅದ್ರೊಳಗೆ ತುರ್ಕೋಕ್ಕಾಗಲ್ಲ. ಮತ್ತೆ ಆಮೇಲೆ ಸ್ನ್ಯಾಕ್ಸ್ ಐಟಮು, ಟ್ರೆಕ್ಕಿಗೆ ಏನೇನು ಬೇಕು ಏನೂ ಗೊತ್ತಿಲ್ಲ ನಮಗೆ, ಯಾರ್ಯಾರು ಏನೇನು ತರ್ತಾರೆ ಅಂತ. ಏನು ತಂದಿಲ್ಲ, ಗಗನ ಏನು ತರ್ತಾಳೆ ಅನ್ನೋದು ಗೊತ್ತಿಲ್ಲ. ಈಗ ಗಗನನ ಫೋನ್ ಮಾಡಿ ಕೇಳಿಕೊಂಡು ಅವಳು ಏನೇನು ತಂದಿಲ್ಲ ಅನ್ನೋದು ನಾವು ತರಬೇಕು. ಅದಕ್ಕೋಸ್ಕರವಾಗಿ ನಾವೀಗ ಟೌನ್ ಒಳಗೆ ಶಾಪಿಂಗ್ ಹೋಗೋ ನಡಿಯಪ್ಪ. ಹೋಗೋಣ. ಇಲ್ಲಿ ಚಂದ್ರಾಯಪಟ್ಟಣದಲ್ಲಿ ಸಿಗ್ನಲೆಲ್ಲ ಹೋಗ್ತಾ ಇದ್ದೀವಿ, ಒಬ್ಬನೂ ಹೆಲ್ಮೆಟ್ ಹಾಕಿಲ್ಲ. ಅಲ್ಲಿ ಕ್ಯಾಮ್ರಾ ಐತೆ, ನೋ ಒನ್ ಕೇರ್ಸ್. ಒಬ್ರು ಹಾಕಿಲ್ಲ ಹೆಲ್ಮೆಟ್. ಇಲ್ಲಿ ಹಾಕಿದ್ರೆ ಫೈನ್ ಹಾಕ್ತಾರೆ ನಮ್ಮಲ್ಲಿ. ಹಾಕಿದ್ರೆ ಫೈನ್ ಹಾಕ್ತಾರೆ, ಇಲ್ಲಿ ಹಾಕಿದ್ರೆ ಫೈನ್ ಹಾಕೋದಿಲ್ಲಿ. ಚಂದ್ರಾಯಪಟ್ಟಣ ಲೋಕಲ್ ಆದವೇನು ಭಾರಿ ಕಷ್ಟಪಟ್ಟು ಒಂದು ಪಂಚರ್ ಅಂಗಡಿ ಹುಡುಕ ಬಂದಿದ್ದೀವಿ ಇಲ್ಲಿಗೆ. ಅಣ್ಣಂಗೆ ಚೆಕ್ ಮಾಡಕ್ಕೆ ಹೇಳಿದೀವಿ, ಫ್ಲಾಟ್ ಆಗಿಲ್ಲ, ಮೋಸ್ಟ್ಲಿ ಏರ್ ಹೋಗಿರೋದು ಅಷ್ಟೇ ಅನ್ಸುತ್ತೆ. ನಾನು ಒಂದು ತಿಂಗಳಾಗಿದ್ದು ಯೂಸೇ ಮಾಡಿಲ್ಲ. ಇನ್ನೊಂದು ಬೈಕು ಕಾರಲ್ಲಿ ಯೂಸ್ ಮಾಡ್ತಿದ್ದೆ, ಅದಕ್ಕೋಸ್ಕರ ನನ್ನ ಮುನ್ಸ್ಕೊಬಿಡಿ. ಯಾರು ಕೂಡ ಮುನ್ಸ್ಕೊಳೋದಕ್ಕೆ ನನ್ನೇ ಯೂಸ್ ಮಾಡಲ್ಲ, ಅದನ್ಯಾಕೆ ತಗೊಂಡೆ ಅಂತ ಇದರ ಗೋಳು. ನಮ್ಮ ಈ ಗಾಡಿ ಡಾಕ್ಟರ ಸತತ 2 ನಿಮಿಷದ ಪರಿಶ್ರಮದ ನಂತರ ತಿಳಿದು ಬಂದ ವಿಷಯ ಪಂಚರ್ ಏನೂ ಆಗಿಲ್ಲ ಅನಿಸುತ್ತೆ. ಜಾಸ್ತಿ ಓಡಿಸಿದ್ದರ ಕಾರಣ ಏರ್ ಇಳಿದಿರಬಹುದು ಅಂತ ಒಂದು ಅಭಿಪ್ರಾಯ ಕೊಡ್ತಿದ್ದಾರೆ. ಹೌದೌದು, ನೋಡುವ ಏನಾಗ್ತದೆ. ಸಕ್ಸಸ್ಫುಲಿ ಏರ್ ಹಾಕ್ಸಿದ್ಮೇಲೆ ಈಗ ಇಲ್ಲಿ ಚಂದ್ರಾಯಪಟ್ಟಣದ ಎಲ್ಲೋ ಮಾರ್ಟಿಗೆ ಬಂದಿದ್ದೀವಿ. ಬರೀ ಹಣ್ಣುಗಳು ತಗೋಗೋಣ ಅಂತ. ಹಣ್ಣು ತಿಂಡಿ ತಿನಿಸುಗಳು ಏನೇನು ಬೇಕು ಎಲ್ಲ ಲಿಸ್ಟ್ ಬೇರೆ ಮಾಡ್ಕೊಂಡವನೇ ಉದಯ್. 10 ರೂಪಾಯಿ ಸೋಪ್ ಸಿಗ್ತದೆ ಮಗ, ಇಲ್ಲಿ ಸಿಗುತ್ತೆ, ಎಲ್ಲ ಸಿಗುತ್ತೆ. ಇಲ್ಲ ಇದೆಲ್ಲ ನೀವು ಲಕ್ಸ್ ಯೂಸ್ ಮಾಡ್ತೀರಾ, ಲೈಫ್ ಯೂಸ್ ಮಾಡ್ತೀರಾ, ಮಿಡಿಮಿಕ್ಸ್ ಯೂಸ್ ಮಾಡ್ತೀರಾ? ನಿಮ್ಗೆ ಯಾವ್ದು ಬೇಕು ತಗೊಳ್ಳಿ. ಲಕ್ಸ್ ಸಾಕಲ್ವಾ?
ಹಾಕ್ತೀನಿ. ಎಷ್ಟು ತಗೊಳ್ಳಿ? 5 ಎಲ್ಲರಿಗೂ ಗುರು. 3 ತಗೊಳ್ಳ. ಇವಾಗ ಸರ್ಫೆಕ್ಸಲ್ಲಿ ಏನು ಬೇಡ ಮಗ, ಅಲ್ಲಿ ಬಟ್ಟೆ ಗಿಟ್ಟೆ ಒಕ್ಕಲಕ್ಕೆ. ಬಟ್ಟೆ ಇಲ್ಲ ಮಗ, ಬಟ್ಟೆ ನೆಂದೋಯ್ತವಲ್ಲ, ನೆಂದಾಗ ಸರ್ಫ್ ಹಿಂಗೆ ಹಾಕಿದ್ರೆ ಅದೇ ಅದೊಂಚೂರು ಸರ್ಫ್ ಉದ್ರಿಸ್ಕೊಬಿಡೋದು ಮೇಲೆ. ಅದೇ ಹೋಗೋಯ್ತು. ಓಕೆ, ಏನಂತ ನಾವು ಈಗ ಫೋನ್ ಮಾಡ್ತಾನೆ ನನಗೆ ಏನಂತತಿ ಅಂತ ಕೇಳಕ್ಕೆ. 3 ಚಿಪ್ಸ್ ಪ್ಯಾಕೆಟ್ ಅಷ್ಟೇ ತರೋದು ಅಂತ ಹೇಳ್ರಿ. ಇಲ್ಲ ಚಿಪ್ಸ್ ಫ್ರೂಟ್ಸು ಈಗ ತಗೊಳಬಿಡು ನಾವಿಲ್ಲಿ. ಒಂದು ಲೀಸ್ಟ್ ಹಾಕೊಂಡವನೆ ಏನೇನು ಬೇಕು ಅಂತ ಮಾಡ್ಕೊಂಡಿದೆ. ಎಲ್ಲ ಟಿಕ್ ಮಾಡ್ಕೊಳ್ಳೆ. ಸ್ಕ್ರೀನ್ಶಾಟ್ ಮಾಡ್ಕೊಳ್ಳಿ. ಈಗ ಡೆಟಾಲ್ ತಗೊಂಡು ಈಗ ನೆಕ್ಸ್ಟು ಬಿಸ್ಕೆಟ್ ತಗೊಳ್ಳೋಣ ಅಂತ ಬಂದಿದ್ದೀವಿ. ಯಾವ ತಗೋತೀವಿ ಮಗ? ದಿಸ್ ಒನ್ ಇಸ್ 120. 120 ಹೈಡೆನ್ಸಿಗೆ ಬೇಡ ಕಣಲ್ಲೋ, ಹೆವಿ ಇದು. ಯಾವ್ದಾದ್ರು ಸಿಂಪಲ್ಲಾಗಿ ಇರುತ್ತೆ ಗೋ. ಇದು ಸಾಕು. ಇಲ್ಲಿರೋ ಇಷ್ಟೊಂದು ಬ್ರ್ಯಾಂಡ್ ಬಿಸ್ಕೆಟ್ಗಳ ಮಧ್ಯ ನಾವು ಕೊನೆಗೆ ಯೂನಿಬಿಕ್ ಮತ್ತು ಪಾರ್ಲೆ ಚೂಸ್ ಮಾಡಿದ್ದೀವಿ. ಸಿಂಪಲ್, ಅದು ಎಲ್ಲ ಬೈ 1 get 1. 1 ತಗೊಂಡ್ರೆ 1 ಫ್ರೀ. ಉದಯ್, ಚಂದ್ರಪಟ್ಟಣದಲ್ಲಿ ಸಿಗರೇಟ್ ಸೇದೋರು ಕಮ್ಮಿ ನಮಗ. ಲೈಟ್ರಿ ಪಾಪ ಕಷ್ಟಪಟ್ಟು ಹುಡುಕ್ತವ್ರೆ ಅಕ್ಕ. ಅದು ಯಾವುದೋ ಎಲ್ಲ ಹುಡ್ಕೊಟ್ರು. ಚಿಕ್ಕಿ ತಗೋಬೋದು. ತೋರಿಸು ಉದಯ್, ಏನೇನು ತಗೊಂಡಿದ್ಯಾ? ಟ್ರೆಕ್ಕಿಂಗ್ ಹೋಯ್ತಾ ಇದ್ದೀರಾ? ತಿನ್ನಕ್ಕೆ ಹೋಯ್ತಾ ಇದ್ದೀರಾ? ಬಿಸ್ಕೆಟು ಬರೀ ತಿನ್ನ ಐಟಮ್ ಅಲ್ಲ ಗೊತ್ತಾಯ್ತು, ಆದ್ರೂ ನೋಡಲಿ ಅರ್ಧ ಬ್ಯಾಸ್ಕೆಟ್ ಐತೆಪ್ಪ ಬರೀ ತಿನ್ನ ಐಟಮೇ. 50 ರೂಪಾಯಿ ಇರುತ್ತೆ ಮೋಸ್ಟ್ಲಿ. 2 ತಗೊಂಡ್ಬರು ಚಿಕ್ಕ ವಯಸ್ಸು. ನಡೆಯಲ್ಲ, ಚಿಕ್ಕ ವಯಸ್ಸಿದ್ದಂಗೆ ಕೊಡ್ತಾರೆ ಈಗ. ಸಾಕ್ಸ್ ತಂದಿಲ್ಲ ಶಿವಕುಮಾರ್, ಏನೂ ತಂದಿಲ್ಲ. ಶಿವಕುಮಾರ್ ಚಂದ್ರಪಟ್ಟಣಕ್ಕೆ ಬಂದು ಶಾಪಿಂಗ್ ಮಾಡ್ತಾ ಇದ್ದಾರೆ. ಇವನಿಂದ ನಮಗೆ ಲೇಟ್ ಆಗ್ತಾ ಇದೆ. 6:30, ಇನ್ನೂ ಲೇಟ್ ಆಗ್ತದೆ ಇವರಿಂದ ನಮಗೆ. ಅಲ್ಲಿ ಗಂಟ ಬೇಡ ಅಣ್ಣ, ಮಾಮೂಲಿ ಆಂಕಲ್ಲು, ಲೂಫರ್ಸ್ ಬೇಡ ಆಂಕಲ್ಲು. ಓಕೆ, ನಿನ್ನ ನಸೀಬ್ ಸರಿ ಇಲ್ಲ ಬಾಮಗ. ಈಗ ಎಲ್ಲ ಆಗಿದೆ, ಹಣ್ಣು ಒಂದು ತಗೋಬೇಕು. ಹಣ್ಣನ್ನ ಟೋಪಿ ಹಾಕ್ಬಿಟ್ಟು ತಗೊಬಿಡ್ತೀನಿ. ಈಗ ನಮ್ಮ ಅಪ್ಪಂದೊಂದು ಅಕೌಂಟ್ ಇದೆ ಇಲ್ಲಿ ಹಣ್ಣಂಗಡಿಲಿ. ಟೋಪಿ ಯಾರು ನಿಮ್ಮ ಅಪ್ಪಂಗೆ ಹಾಕ್ತಾರ ಮಗ? ನಮ್ಮ ಅಪ್ಪಂಗೆ ಟೋಪಿ ಹಾಕ್ಬಿಡ್ತೀನಿ. ನಮ್ಮ ಅಪ್ಪನ ಹೆಸರು ಹಣ್ಣು ತಗೋತೀನಿ. ಆ್ಯಪಲ್ಲು, ದ್ರಾಕ್ಷಿ. ನಮ್ಮ ಅಪ್ಪನ ಅಕೌಂಟ್ ಐತೆ ಮಗ, ಯಾವ್ದು ಬೀರ್ಲಿಂಗೇಗೌಡರು ಅಕೌಂಟಲ್ಲಿ ಕೊಡಿ. ಕಿತ್ಲೆ ತಗೋ ಒಂದು 1/2 kg ಸಾಕು ಅಂತ ಬಿಡಲ್ಲ. ಈ ಔಷಧಿ ತಿಂತೀವೇನ ಲವ್ ಅಲ್ಲ, ಸಾಕು ಅಷ್ಟೇ ಅಂತ ನಂಗೆ ಇನ್ನೇನು ಬೇಡ ಅನಿಸ್ತದೆ. ಅಲ್ಲೇ ಅಷ್ಟು ತಗೊಂಡಿದ್ದೀವಿ, ಅವು ಬೇರೆ. ಆಗ ನಾವು ತಗೊಂಡಿರೋದಕ್ಕೆಲ್ಲ ಅಲ್ಲಿ ನಮ್ಗೆ ಕರ್ಕೊಯ್ತಾರಲ್ಲ ಟ್ರಾವೆಲ್ ಏಜೆನ್ಸಿಯವರು, ಅವ್ರಿಗೆ ಊಟ ಬೇಡ ಅಂತ ಹೇಳ್ಬಿಡ್ಲ. ಅಲ್ಲ ಅವ್ರಿಗೆಲ್ಲ ಬೇಡ ಅಂತ ಹೇಳ್ಬಿಡ್ಲ ಹೇಳು. ಏನ ನಿಮ್ಮ ಅಪ್ಪನ ಅಕೌಂಟಲ್ಲಿ ತಗೋತೀನಿ ಅಂದ್ಬಿಡು, ಕಾಸು ಕೊಟ್ಬಿಡೆ. ಟೋಪಿ ಯಾಕೆ ಮನ್ಸು ಬರಲಿಲ್ಲ ಅವ್ರ ಅಪ್ಪಂಗೆ. ಇದು 400. ಅದೇ ಹೇಳ್ತೀನಿ ಮಗ, ಅಲ್ಲಿ 800 ರೂಪಾಯಿ ಆಗೈತೆ ಬಿಸ್ಕೆಟ್ ಏಜೆನ್ಸಿ ಅವ್ರಿಗೆ. ಊಟ ಬೇಡ ಸರ್, ನಾವೇ ತಂದಿದ್ದೀವಿ, ನಮಗೆ ಸಾಕಷ್ಟಿದೆ, ನಾವೇ ತಿನ್ಕೋತೀವಿ, ನಿಮ್ದೇನು ಬೇಡ ಅಂತ ಹೇಳ್ಬಿಡೋದು. 1 ಗಂಟೆ ಸತತ ಶಾಪಿಂಗ್ ಮಾಡಿ ಸುಸ್ತಾಗಿದೆ ಅಂತ ಗೋಲ್ಗಪ್ಪ ತಿನ್ನಕ್ಕೆ ಬಂದಿದ್ದೀವಿ. ತುಂಬ ವರ್ಷಗಳ ನಂತರ ಗೋಲ್ಗಪ್ಪ ತಿನ್ನಿಸ್ತಾವನೆ. ನಾನು ಇವನು ಇಬ್ಬರು ವೆಜ್ ಆಗಿದ್ದೀವಿ. ಅದಕ್ಕೆ ಕಬಾಬ್ ಏನೂ ತಿನ್ನಂಗಿಲ್ಲ. ಸೊ ಚೋಸ್ ಗೋಲ್ಗಪ್ಪ. ಇನ್ನೂ ಅದೇನೇನು ತಿಂತೈತಿ ನಮಗ. ಗೋಲ್ಗಪ್ಪ ತಿಂದ, ಈಗ ವಡಪಾವ್ ತಿಂದ. ಇವೆಲ್ಲ ನಾವು ನಾನ್ ವೆಜ್ ಬಿಟ್ಟಾಗ್ಲಿಂದ ತಿಂತಾ ಇರೋದು. ತುಂಬ ವರ್ಷಗಳ ಸ್ವಲ್ಪ ಹೊತ್ತಾದ್ಮೇಲೆ ಸಮೋಸ ತಿಂತಾನೆ. ತಿನ್ನು ಮಗ, ತಲೆ ಕೆಡ್ಸ್ಕೊಂಡು. ಸೊ ಗೈಸ್, ಎಲ್ಲ ರೆಡಿ ಆದ್ವಿ. ನಾನು ಶಿವಕುಮಾರ್ ಇಬ್ಬರು ನನ್ನ ರೂಮಿಂದ ಹೊರಟಿದ್ದೀವಿ. ಈಗ ಸಚಿನ್ ಗಗನ ಪಿಕ್ ಮಾಡಬೇಕು. ಟೈಮು ಆಲ್ಮೋಸ್ಟ್ 8:30 ಆಗ್ತಾಯಿದೆ. ಸಚಿನ್ ಗಗನ ಮೈಸೂರಿಂದ ಗಗನನ ಮನೆಗೆ ಬಂದಿದ್ದಾರೆ ಹೊಳೆನರಸೀಪುರದಲ್ಲಿ. ನಾನೀಗ ಹೋಗಿ ಅವ್ರನ್ನ ಪಿಕ್ ಮಾಡ್ಕೊಂಡು ವಾಪಸ್ ಇಲ್ಲಿಗೆ ಬಂದು ಇದೇ ಚಂದ್ರಬಣ್ಣ ಬೈಪಾಸಲ್ಲಿ ಹತ್ತಬೇಕು. ಇಷ್ಟೆಲ್ಲ ಸರ್ಕಸ್ ಮಾಡೋದ್ರ ಜೊತೆಗೆ ಊಟ ಮಾಡಿಕೊಂಡು ಬರಬೇಕು. ಏನು ಹೇಳ್ತಾರೆ ಇದ್ರ ಬಗ್ಗೆ? ತುಂಬ ಖುಷಿ ಆಗ್ತಿದೆ, ಚೆನ್ನಾಗಿದೆ. ಒಂದು 1,500 ರೂಪಾಯಿ ತಿನ್ನನೇ ತಗೊಂಡವ್ರೆ. ಏನು ತಿಂತಾರೆ ಏನು ಬಿಡ್ತಾರೆ ಗೊತ್ತಿಲ್ಲ. ಅಲ್ಲಿ ಊಟ ಏನು ಕೊಡೋದು ಬೇಡ ಅಂತ ಹೇಳ್ಬಿಡು ಮಗ. ಅದೇ ಫೋನ್ 1,500 ರೂಪಾಯಿ ತಿನ್ನೋದು ಬರೀ ಫ್ರೂಟ್ಸು ಬಿಸ್ಕೆಟ್ಸ್ ಅದೇ ಇದೆ. ಅರ್ಥಕ್ಕೆ ಹೋಯ್ತಾ ಇದೀವೋ ತಿನ್ನಕ್ಕೆ ಹೋಯ್ತಾ ಇದೀವೋ ಗೊತ್ತಿಲ್ಲ ಮಗ. ಹೋಟೆಲ್ ತಗೊಂಡಿದೀವಿ 1,500ಕ್ಕೆ. ಲೆಟ್ಸ್ ಗೋ ಟು ಹೊಳೆನರಸೀಪುರ ಅಂಡ್ ಪಿಕ್ ಸಚಿನ್ ಅಂಡ್ ಗಗನ. ಪಿಕ್ ಮಾಡೋಕ್ಕಿಂತ ಮುಂಚೆ ಊಟ ಮಾಡ್ಕೊಂಡು ಹೊಟ್ಟಿಸ್ತಿದೆ. ಫಸ್ಟ್ ಊಟ ಮಾಡ್ಬಿಟ್ಟೆ ಆಮೇಲೆ ಕಾರಸೋದ್ರಲ್ಲ. ನೈಸ್. ನೀನೇನೆ ನನ್ನ ಬುಲ್ಬುಲ್ಲು, ಹಳೆ ಸಿನಿಮಾ ಕೇಡಿಗಳೇ ಬಂದ್ರು, ನಾಣ ಕೊಡುವೆನು, ಕೈಯ ಹಿಡಿವೆನು, ಜೊತೆಗೆ ಇರುವೆನು ಕ್ಲೈಮ್ಯಾಕ್ಸ್ ವರೆಗೆ ಎತ್ತಾಕೊಂಡ್. ಹಲೋ, ನಾನು ಪದ. ಚಿಕ್ಕಪ್ಪ ನಾನು ಪದ. ಪೆದ್ದ? ಯಾವ ಪೆದ್ದ? ಶಾಂತನ ಸಿಲ್ಕು
ಫೈನಲಿ ಗೈಸ್ ಹೊಳೆನರಸೀಪುರ ರೀಚ್ ಆಗಿದ್ದೀವಿ. ಗಗನ ಅಂಡ್ ಸಚಿನ್. ಗಗನ ಆಯ್ ಮಾಡಮ್ಮ. ಇವರು ನಮಗೋಸ್ಕರ ಬಜ್ಜಿ ಮಾಡಿಸಿದ್ದಾರೆ. ಯಾಕಂದ್ರೆ ನಾನು ವೆಜ್, ಪ್ಯೂರ್ ವೆಜ್. ಶಿವಕುಮಾರ್ ಇಬ್ರು ವೆಜ್. ಏನು ಮಾಡ್ತಿದ್ಯಾ? ಏನು ಮಾಡ್ತಿದ್ದೆ? ಬಂದಿಲ್ವಂತ ಇನ್ನು ಬಸ್ಸು? ಇಲ್ಲ, ಇದಕ್ಕೆ ಶಿವಕುಮಾರ್ನ ಶಾಪಿಂಗ್ ಕಳಿಸ್ಬಾರ್ದು ಅಂತ ಹೇಳೋದು. 1,500,000 ರೂಪಾಯಿಗೆ ಶಾಪಿಂಗ್ ಮಾಡ್ಕೊ ಬಂದಿದ್ದೆಲ್ಲ ಶಿವಕುಮಾರ್. ಗಗನ ಬೈತಾಳೆ, ಯಾಕೆ ಮಾಡ್ಕೊ ಬಂದಿದ್ದೆ 1,500,000 ರೂಪಾಯಿ ಶಾಪಿಂಗ್ ಅಂತ. ಗೈಸ್ ಟೈಮು 12:30. ಗಗನ ಮನೆಗೆ ಬಂದು ಮಲಗಿದ್ವಿ. ಇವಾಗ ಹೊರಡ್ತಾ ಇದ್ವಿ. ಕಾರ್ ರೆಡಿಯಾಗಿ ನಿಂತು. ಯಾಕೋ ಹೊರಡ್ತಾ ಇದ್ವಿ, ನಡಿ ಹೋಗವ. 12 ಗಂಟೆಗೆ ಬರಬೇಕಿತ್ತು, ಬಸ್ ಬರ್ತಾ ಇದೆ. 12:15 ಆಗಿದೆ ಆಲ್ರೆಡಿ. ಸೊ ಇಟ್ಸ್ ಗೆಟಿಂಗ್ ಲೇಟ್. ಗೈಸ್ ಕಾಣಿಸ್ತಾ ಇಲ್ಲ, ಕಾರ್ ನಿಲ್ಲಿಸಿ ಹೊರಡ್ತಾ ಇದ್ದೀನಿ ಈಗ. ಇದೇ ನಮ್ಮ ಗಾಡಿ, ಹೊರಡ ಗಾಡಿ. ಜೂನಿಯರ್ ಡಿ ಬಾಸ್. ಈಗ ಬಸ್ ಹತ್ತಿದ್ದೀವಿ. ಯಾರ್ದು? ಜನುಮದ ಗೆಳತಿ. ಎಕ್ಸಾಕ್ಟ್ಲಿ ಸೇಮ್. ಚಲುವಿನ ಚಿತ್ತಾರ, ಅಮೂಲ್ಯ ಮತ್ತೆ ಜನುಮದ ಗೆಳತಿ. ತಾತನ ಟೊಪ್ಪಿ ಹುಷಾರ ನೋಡ್ಕೋಬೇಕಿಲ್ಲ, ಮತ್ತೆ ಬೈದ್ಬಿಡ್ತಾರೆ. ಮಲಗಿದ್ವಿ. ನೋಡಿದ್ಯಾ? ಈಗ ಸ್ಟಡಿ ಬರ ನೀರು ನಿಂತೆ ಮಗ. ನೀರು ಬೇಕಾ? ಅದೇ ನೀರು. ಒಂದು 200 ಜನ ಅವ್ರು ಇಲ್ಲೇ. ನಮ್ಗೆ ಟ್ರೆಕ್ಕಿಂಗ್ ಇಲ್ಲೇ ಒಂದು 250 ಜನ ಅವ್ರು. 200 ಕಾರ್ಗಳವೆ, ಜನ ಏನಲ್ಲಿ. ಕ್ಯೂ ಅಲ್ಲ, ಟ್ರೆಕ್ಕಿಂಗ್ಗೆ ಮೇ ಬಿ ಒಂದು ಕ್ಯೂ ಅಲ್ಲಿ ಹೋಗ್ಬೇಕು ಅನ್ಸುತ್ತೆ.